ಅಲ್ಲ, ಅವ್ರ ಮನೆ ವೇದಿಕೆಯಲ್ಲಿ ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ನಂಗೆ ಭಾಳ ಯಾವಾಗಲೂ ಕಾಡ್ತಾ ಇರುತ್ತೆ ಆ ಪದ. ಪ್ರೇಮ್ ಅವರ ಕೊನೆಯ ಸಿನಿಮಾ ಏಕಲವ್ಯ, ಆ ಸಿನಿಮಾಗೆ ಅವರು ಜಸ್ಟ್ ಡೈರೆಕ್ಟರ್ ಅಷ್ಟೇ, ಆದರೆ ಅದರ ಹಿಂದೆ ನನ್ನಂಥ ಸಾವಿರಾರು ಕಲಾವಿದರಿಗೆ, ದ್ರೋಣಾಚಾರ್ಯ ಅವರು ತಂತ್ರಜ್ಞರಿಗೆ, ಕಲಾವಿದರಿಗೆ ನಥಿಂಗ್ ಏನಿಲ್ಲ ಮಗನೇ, ಅವ್ರವ್ರ ಟ್ಯಾಲೆಂಟ್ ಕಂದ. ನಾವು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರವ್ರ ಟ್ಯಾಲೆಂಟು, ಯಾರ್ಯಾರು ಮುಂದೆ ಬರ್ತಾರೆ, ಯಾರ್ಯಾರು ನನ್ನಲ್ಲೊಂದು ಕಲೆ ಇದೆ, ನನ್ನಲ್ಲೊಂದಿದೆ, ನಾನೇನೋ ಮಾಡ್ತೀನಿ ಕೊಡಿ ಅಂದರೆ, ನಾನು ಯಾವತ್ತೂ ಅವ್ರು ನಿಂಗೆ ಅನ್ನೋದಿಲ್ಲ ಮಗನೇ, ಬಿಡ್ತೀನಿ, ನನಗಿಂತ ಮುಂದೆ ಹೋಗ್ರಪ್ಪ ಅಂತ ಬಿಡ್ತೀನಿ ನಾನು. ಏನಕ್ಕೆ ಅಂದರೆ ಯಾರು ಶಾಶ್ವತ ಅಂತೂ ಅಲ್ಲ ಇಲ್ಲಿ. ವೆರಿ ಆಯಿತು, ಏನಾದರೂ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಪುಷ್ ಮಾಡಿದ್ರೆ ಮೂವ್ ಆಗ್ತಾರೆ ಕಂದ. ನಮಗಂತೂ ಅವಾಗ ಯಾರೂ ಬೆಳೆಸಲಿಲ್ಲ ಮಗನೇ. ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡಿದ್ವಿ, ಅರ್ಧ ಟೀ ಕುಡೋಕ್ಕೆ ನಿಂತ್ಕೊಂಡಿದ್ವಿ, ಯಾರಾದರೂ ಒಬ್ರು ಮಾತಾಡ್ತಾರೆ ಸಾಕು, ಯಾರಾದ್ರೊಬ್ರು ಡೈರೆಕ್ಟ್ರ್ ಚಾನ್ಸ್ ಕೊಟ್ಟರೆ ಸಾಕು ಅಂತ ಹೇಳ್ತೀವಿ. ಇವಾಗ ಹಂಗೆ ಆಗೋದು ಯಾರೂ ಬೇಡ. ಆ ಕಾಲಕ್ಕೆ ಮುಗಿದೋಗ್ಲಿ ಇದು. ಇವಾಗ ಯಾರು ಬಂದರೆ ನಾನು ಮಾಡ್ತೀನಿ, ಬಾರ ಬಡಿ ಮಗನೇ ಮಾಡೋ ಅಂತ ಬಿಟ್ಬಿಡೋದು. ಸೊ ಬೆಳ್ಕೊಂಡು ಹೋಗ್ತಾರೆ, ಅದೇನು ತಪ್ಪೇನಿದೆ ಮಗನೇ. ಅವ್ರು ಹೋಗಿ ನಮ್ಮ ಹೆಸರು ಹೇಳಬೇಕು ಅಂತೇನಿಲ್ಲ ಕಂದ. ಸೊ ಅವನು ಏನು ಸ್ವಾರ್ಥ ಅಂತ ಅಲ್ಲಿ ಅರ್ಥ. ಇವನೇ ಹೋದ, ನಾನು ಬೆಳೆಸ್ತೇವೆ, ನಾನು ಹೆಸರು ಹೇಳಿಲ್ಲ, ಏನಕ್ಕದ ಯಾವ ಇಲ್ಲ. ಅದೇ ನೀನು ಇದು ಕೊಡಿ, ಅವ್ನು ಟ್ಯಾಲೆಂಟ್ ಅವ್ನು ಬೆಳ್ಕೊಂಡು ಹೋದ, ನೀನು ಜಸ್ಟು ಕೊಡು, ನಿನ್ನ ಮೆಟ್ಲು, ನಿನ್ನ ಕೈ ಕೊಡು, ಬಿಡು, ವೇದಿಕೆ ಮಾಡಿಕೊಟ್ರೆ ಅವರೇ ಓಡ್ತಾರೆ. ಅಷ್ಟೇ ಮಗನೇ, ಲೈಫೇ ಹಂಗೆ ಕಂದ. ನನಗೆ ಯಾರೋ ಕೊಟ್ಟರು, ನಾವೇ ಅವ್ರಿಗೆ ಯಾರೋ ಕೊಡ್ತೀವಿ, ಅವ್ರಿಗೆ ಇನ್ನೊಬ್ರು ಯಾರೋ ಕೊಡಲಿ, ಅಷ್ಟೇ ಬೆಳೆಸ್ಕೊಂಡು ಹೋಗ್ಲಿ, ಅಷ್ಟೇ ಸಿಂಪಲ್. ಇನ್ನು ಅರ್ಜುನ್ ಜನ್ಯ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡೋದೇ ಬೇಡ. ಒಂದು ಒಳ್ಳೆ ಬಾಂಡಿಂಗು, ಒಳ್ಳೆ ಬ್ಲಾಕ್ ಬಸ್ಟರ್ ಜೋಡಿ. ಸೊ ಒನ್ಸ್ ಅಗೇನ್ ಇಲ್ಲೂ ವರ್ಕ್ ಆಗಿದೆ. ಜೋಗಿ ಪ್ರೇಮ್ ಅವರ ಸಿನಿಮಾಗಳಲ್ಲಿ ಬರವಣಿಗೆ, ಪಾತ್ರಗಳು, ಎಲಿವೇಶನ್ಸ್ ಎಷ್ಟು ಚೆನ್ನಾಗಿರುತ್ತೋ, ಅಟ್ ದ ಸೇಮ್ ಟೈಮು ಮ್ಯೂಸಿಕಲಿ ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ, ಹಾರ್ಟ್ ಟಚಿಂಗ್ ಇರುತ್ತೆ ಅಂತ. ಚೆನ್ನಾಗಿ ಈ ಆಲ್ಬಮ್ನ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ ಆಗಿರ್ತಕ್ಕಂಥದ್ದು. ಅದ್ಭುತವಾಗಿದೆ ಕಂದ ಸಾಂಗ್ಸ್ಗಳು, ಎಲ್ಲ ಸಾಂಗ್ಸ್ಗಳು. ಆಮೇಲೆ ಅವನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಿದ್ದೆ, ನನ್ನ ಸಿನಿಮಾಗಳಿಗೆ ಮ್ಯೂಸಿಕ್ ಸೋಲ್ ಅವರೇನೆ ಮ್ಯೂಸಿಕ್. ನಾನು ಸ್ಟೋರಿ ಹೇಳ್ಬೇಕಾದ್ರೆ ಸಂಗೀತದಲ್ಲೇ ಕಥೆ ಹೇಳ್ತೀನಿ. ಇದನ್ನು ನೀವು ಎಷ್ಟು ಬ್ಲಡ್ ಶೇಡ್ ಇದೆ, ಎಷ್ಟು ಆ್ಯಕ್ಷನ್ ಇದೆ, ಎಷ್ಟು ಇದಿದೆ, ಬಟ್ ಮ್ಯೂಸಿಕ್ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ. ಓಕೆ, ಮ್ಯೂಸಿಕ್ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. 100 ಮ್ಯೂಸಿಕ್ ಕಥೆಯಲ್ಲಿ ಹೇಳಿದ್ದೀವಿ ನಾವು. ಶೂಟಿಂಗ್ ಸೆಟ್ ಅಲ್ಲಿ ಶೂಟಿಂಗ್ ಮಾಡಿದ ಗಂಟೆಗಳು, ದಿನಗಳಿಗಿಂತ ಜಾಸ್ತಿ ಸಂಗೀತ ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋದಲ್ಲಿ ಜಾಸ್ತಿ ಕಳೆದಿದ್ದೀರಾ. ಸಂಗೀತ ಸಕ್ಕತ್ತಾಗಿದೆ. ಇನ್ನೊಂದು ಸಾಂಗ್ ಬರುತ್ತೆ, ಅದಂತೂ ನಿಮಗೆ ಗಲ್ಲಿ ಮೂಲೆ ಯಾವ ಜಾಗದಲ್ಲೂ ನಿಮ್ಗೆ ಅದೇ ಸಾಂಗ್ ಇರುತ್ತೆ. ಐ ಥಿಂಕ್ ಬಿಡ್ತೀನಿ, ಮೋಸ್ಟ್ಲಿ ಮಂಡೇ ಬಿಡ್ತೀನಿ. ಈಸ್ ನೆವರ್ ಬಿಫೋರ್ ಆ ಸಾಂಗ್. 6ನೇ ಸಾಂಗ್ ಚಾನ್ಸೇ ಇಲ್ಲ ನಿಮಗೆ. ಸುಮ್ಮನೆ ಕೂತ್ಕೊಂಡಿದ್ರೆ ಕುಣಿಸುತ್ತೆ ಬಾಡಿ. ಅದು ಆ ರೇಂಜಿಗೆ ಮಾಡಿಟ್ಟಿದ್ದೀವಿ. ಅದನ್ನು ನಾನೇ ಬರ್ದಿದ್ದೀನಿ. ಸೊ ಲೋಕಲ್, ಪಕ್ಕಾ ಲೋಕಲ್ ಇದು ತುಂಬ ಅದ್ಭುತವಾಗಿದೆ. ಅದು ಬರುತ್ತೆ ಮಂಡಿ. ನೀವು ಎಷ್ಟೇ ಚೆನ್ನಾಗಿ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡ್ರು ಅದನ್ನು ದೃಶ್ಯ ರೂಪಕ್ಕೆ ತರಬೇಕು ಅಂತಂದರೆ ನಿಮ್ಮ ವೇವ್ ಲೆಂತ್ನ ಅಥವಾ ನಿಮ್ಮ ಇಮ್ಯಾಜಿನೇಷನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು ಸಿನಿಮಾದ ಮೊದಲ ನೋಡುಗ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅಂದ್ರೆ, ಎಲ್ಲೆಲ್ಲೋ ಕ್ಯಾಮ್ರಾಗ್ಲಿ ಇಟ್ಟಿದ್ದಾರೆ, ನೀವು ಅದರ ಇಡಿಸ್ತೀರಂತೆ. ಪ್ರೇಮ್ ಧ್ರುವ ಅವರು ಹೇಳ್ತಾ ಇದ್ರು, ಪ್ರೇಮ್ ಸರ್ ಯಾವ ಕಡೆಯಿಂದ ಇಡಿಸ್ತಾರೆ ಫ್ರೇಮು ಶಾರ್ಟ್ ಅಂತ ಗೊತ್ತಾಗೋದೇ ಇಲ್ಲ ಅಂತ. ಇಲ್ಲ, ಈ ಸಖತ್ ಫೋಟೋಗ್ರಾಫರ್ ಅವನು, ತುಂಬ ಅದ್ಭುತವಾದ ಫೋಟೋಗ್ರಾಫರು. ಆಮೇಲೆ ತುಂಬ ಕಾಸ್ಟ್ಲಿ ನನ್ನ ಮಗ, ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ದುಬಾರಿ ಸಿನಿಮಾಟೋಗ್ರಾಫರ್. ದುಬಾರಿ ಅಂದರೆ ನೀನು ಕೇಳಂಗೆ ಇಲ್ಲ ಮಗನೇ. 12-13 ಜನರೇಟ್ರು ಇಟ್ಕೊಂಡು ಹೋಗ್ತಾನೆ. ಸೊ ಈ ಥರ ಒಂದು ಅದ್ಭುತ ಫೋಟೋಗ್ರಾಫರು, ಒಳ್ಳೆ ಕೆಲಸಗಾರ. ಇವಾಗಲೂ ಅಷ್ಟೇ ನೋಡಿ, ಜೋಬ್ ಫೋನ್ ಇದೆ, ಅವಂದೇ ರಿಂಗ್ ಆಗ್ತದೆ 4 ಸರಿ. ಈಗ DI ಮಾಡ್ತೀಯಾನೆ ಅಲ್ಲಿ ಪಾಪ. ನೋಡಿ ಹಗಲು ರಾತ್ರಿ ಕಲರ್ ಕಲೆಕ್ಷನ್ ಮಾಡ್ತಿದ್ದಾರೆ. ಹೋಗಿ ನೋಡ್ಬೇಕು ನಾನು. ಸರ್ ಬಂದ್ಬಿಡ್ಲ, ಗೊತ್ತು ನೀನು ಮಾಡಿದ್ಯಲ್ಲ, ಮಾಡೋ ಅಂದರೆ, ಇಲ್ಲ ಒಂದ್ಸರಿ ನೋಡ್ಬಿಡಿ, ಏನೋ ಕರೆಕ್ಷನ್ ಸರಿ ಹೇಳ್ಬಿಡಿ ನೀವು ದಯವಿಟ್ಟು ಅಂತ. ಅಂದರೆ ಈ ಥರ ಹಾರ್ಡ್ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಏನೋ ಡೈರೆಕ್ಟರ್ ಆಗ್ತಿದಾರಂತೆ, ಇನ್ಪುಟ್ಸ್ ಏನಾದ್ರು ಕೇಳ್ತಿರ್ತಾರೆ ನಿಮ್ಗೆ? ಯಾರು ವಿಲಿಯಮ್ಮ? ಗೊತ್ತಿಲ್ಲಪ್ಪ. ಹೌದಾ? ನನಗೆ ಬಡಿ ಮಗ ಹೇಳಿಲ್ವಲ್ಲ ಇದನ್ನ. ಬ್ಯಾಕ್ ಸ್ಟೇಜ್ ಅಲ್ಲಿ ನಡೀತಾ ಇದೆ. ಹೌದಾ? ವೆರಿ ಗುಡ್. ನನಗೆ ಗೊತ್ತಿಲ್ಲ ಅದು. ನನಗೆ ಐ ಡೋಂಟ್ ನೋ. ಸೊ ನೆಕ್ಸ್ಟ್ ಸಿನಿಮಾ ಮಾಡ್ತೇನೆ, ನಮ್ಮೊಟ್ಟಿಗೆ ಸಿನಿಮಾ ಮಾಡ್ತೇನೆ ನೆಕ್ಸ್ಟ್. ಸೂಪರ್ ಅಲ್ಲ, ಸೂಪರ್.